ನಮ್ಮ ಬೇತ್ಮಂಗಲ ಬ್ಲಾಕ್ BJP ಅಧ್ಯಕ್ಷರು ನಿನ್ನೆ ಒಂದು ಆರೋಪ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯಾರೋಪ ಏನಿದೆ ಇಲ್ಲಿ ವಾಸ್ತವಾಂಶ ಹೇಳೋದಕ್ಕೆ ಮಾಧ್ಯಮ ಮುಖಾಂತರ ನಾನು ಇವತ್ತು ಇಲ್ಲಿ ತಮ್ಮನ್ನೆಲ್ಲ ಕರೆದಿದ್ದೀನಿ. ಏನು ಅವರು ಆರೋಪ ಮಾಡಿರೋದು ಈಶ್ವರ ದೇವಸ್ಥಾನ ವಿನಂತಿ ಜಾಗವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ತಾವು ನೋಡ್ಬೋದು ಇಲ್ಲಿ ನೋಡಿ, ಎಲ್ಲ ನಮ್ಮ ಹೆಸರಲ್ಲಿದೆ, ಅಂದರೆ ನನ್ನ ಹೆಸರಲ್ಲಿದೆ, ನಮ್ಮ ಅಣ್ಣ ಹೆಸರಲ್ಲಿದೆ, ಇನ್ನೊಬ್ಬ ಅಣ್ಣ ಹೆಸರಲ್ಲಿದೆ. ಈ ಕಾಂಪೌಂಡ್ ಏನು ಮಾಡಿದ್ದೀವಿ, ಇದರಲ್ಲಿ ನಾವು ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀವಿ. ಆ 2 ಮನೆಗಳು ನಮ್ಮ ಅಕ್ಕವ್ರದ್ದು ಮತ್ತು ನಮ್ಮ ಮಗಳದು ಆ ಮನೆ, ಅದನ್ನು ಸಹ ಪಾಣಿಯಲ್ಲಿ ನನ್ನ ಹೆಸರು ಬರ್ತಾಯಿದೆ. ಅಂದರೆ ನಮ್ಮ ಪಿಚ್ರಾದಿತ್ಯ ಆಸ್ತಿ ಇದು. ತಾವು ನೋಡ್ಬೋದು ಇಲ್ಲಿ ಐಪಲ್ಲಿಗೆ ಹೋಗೋ ರೋಡ್ ಇದು. ನಮ್ಮದು ಜಮೀನು ಸ್ಕ್ವೈರ್ ಆಗಿರೋದು. ಈ ಸ್ಕ್ವೈರ್ ಆಗಿರೋ ಜಮೀನಲ್ಲಿ ಒಂದು ಮೂಲೆಯಲ್ಲಿ ಹಾದು ಹೋಗ್ತಾಯಿದೆ ರೋಡ್ ಇದು. ಐಪಲ್ಲಿ ಕಡೆ ರೋಡ್ಗೆ ಆ ಕಡೆ ನಮ್ಮ ಜಮೀನೇ ಉಳ್ಕೊಳ್ಳುತ್ತೆ, ರೋಡ್ಗೆ ಆ ಕಡೆ ನಮ್ಮ ಜಮೀನೇ ಉಳ್ಕೊಳ್ಳುತ್ತೆ. ಆ ಉಳ್ಕೊಂಡಿರೋ ಜಮೀನಲ್ಲಿ ನಾವು ಮನೆಗಳು ಕಟ್ಕೊಂಡಿದ್ದೀವಿ. ಈತನಿಗೆ ಏನು ಗೊತ್ತಿಲ್ಲ, ಲಕ್ಷ್ಮಣ ಅವ್ರಿಗೆ ಏನು ಗೊತ್ತಿಲ್ಲ, ಸುಳ್ಳು ಆರೋಪ ಮಾಡಿದ್ದಾರೆ ನಮ್ಮ ಮೇಲೆ. ಅವರು ಬಂದು ವಾಸ್ತವಾಂಶ ನೋಡಿಲ್ಲ. ನಾನು ಮಾಜಿ ಶಾಸಕರು ವೈಸಂಪಿಂಗ್ ಮೇಲೆ ಆರೋಪ ಮಾಡಿರೋದು ನಿಜ. ನಾವು ನಮ್ಮ ಹತ್ರ ದಾಖಲೆಗಳು ಸಮೇತ ಇಟ್ಕೊಂಡು ನಾವು ಆರೋಪ ಮಾಡಿದ್ದೀವಿ. ತೋಟಿನ ಅಂತ ಪಾಣಿಯಲ್ಲಿ ಬರ್ತಾಯಿದೆ, ಯಾವತ್ತೂ ಇದನ್ನು ತೆಗಿಯೋಕ್ಕಾಗಲ್ಲ. ಇವಾಗ ನೀವೇನು ಈಶ್ವರ ದೇವಸ್ಥಾನ ವಿನಂತಿ ಅಂತ ಹೇಳ್ತಾ ಇದ್ದೀರಾ, ಅದನ್ನು ತೆಗಿಯೋಕ್ಕಾಗಲ್ಲ. ನಾನೇ ಹೇಳ್ತೀನಿ, ಯಾರು ಮಾಡ್ಕೊಳ್ಳೋಕ್ಕಾಗಲ್ಲ. ತೋಟಿ ವಿನಂತಿ ಜಾಗ ಹೆಂಗೆ ಮಾಡ್ಕೊಂಬಿಟ್ರು ಶಾಸಕರು, ಮಾಜಿ ಶಾಸಕರು ಸಂಪಂಗಿ ಅವರು. ಇವತ್ತೂ ನಾನು ಸರ್ಟಿಫೈ ಕಾಪಿ ತೊಗೊಂಡಿರೋದೆಲ್ಲನೂ ಸಂಪಂಗಿ ಅವ್ರದ್ದು. ಈ ಥರ ಸರ್ಟಿಫೈ ಕಾಪಿ ತೊಗೊಂಬಂದು ನಾನು ಒತ್ತುವರಿ ಮಾಡ್ಕೊಂಡಿರೋದೇನಾದರೂ ಸಾಬೀತಾದರೆ ನಾನು ಇವತ್ತೇ ತೆರವುಗೊಳಿಸ್ತೀನಿ. ನಾನೇನು ಕಾಂಪೌಂಡಾಗಿ ತೆರವುಗೊಳಿಸ್ತೀನಿ, ಬಿಲ್ಡಿಂಗ್ಗಳು ಕೂಡ ಡೆಮಾಲಿಷನ್ ಮಾಡಿಸ್ತೀನಿ. ಏನಾದ್ರು ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದರೆ ನಾನು ಬಿಲ್ಡಿಂಗು ತೆಗೆದುಬಿಡ್ತೀನಿ. ಅದು ನಾಳೆನೇ ಮಾಡಲಿ ಆ ಕೆಲಸ. ಒಬ್ಬ ಸರ್ವೇನ ಕರ್ಕೊಂಬಂದು, ಪ್ರೈವೇಟ್ ಸರ್ವೇರ್ನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಮ್ಮ ಮನೆಗಳೇನಾದರೂ ಈಶ್ವರ ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದರೆ, ದೇವಸ್ಥಾನ ಜಾಗಕ್ಕೆ ನಾವು ಹೋಗೋರಲ್ಲ, ಅಷ್ಟು ದೊಡ್ಡವ್ರು ನಾವಲ್ಲ, ಅಷ್ಟು ದರಿದ್ರರು ನಾವಲ್ಲ. ದೇವಸ್ಥಾನ ಜಾಗನ ಉಳಿಸೋರು ನಾವು. ದೇವಸ್ಥಾನ ಇದೇ ದೇವಸ್ಥಾನ ಸುಮಾರು ವರ್ಷಗಳು ಪಿತ್ರಾರ್ಜಿತ ದೇವಸ್ಥಾನ ಇವತ್ತು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಮೊನ್ನೆನೇ ಮಾಡಿದ್ದು, ನಮ್ಮ ಮಾಧ್ಯಮ ಮುಖಾಂತರ ಮಾಧ್ಯಮದವರು ಬಂದಿದ್ದರು. ದೇವಸ್ಥಾನದ ನೀಟಾಗಿ ಕಟ್ಟಿ ಆ ದೇವಸ್ಥಾನ ನಡೆಸ್ತಾ ಇದ್ದೀವಿ. ಅಂಥವ್ರ ಮೇಲೆ ನೀವು ಸುಳ್ಳು ಆರೋಪ ಮಾಡಿ ಒಂದೇ ಒಂದು ಇಂಚು ಒತ್ತುವರಿ ಆಗಿಲ್ಲ. ಈಶ್ವರ ದೇವಸ್ಥಾನ ಜಾಗ ಹಂಗೆ ಇದೆ. ತಾವು ನೋಡ್ಬೋದು ಇಲ್ಲಿ ಈ ಚಪ್ಪಡಿಗಳಿಂದ ಅಲ್ಲಿ ಏನು ಹೋಗಿದೆ NH ನೈಸ್ ರೋಡು, ಅಲ್ಲಿವರೆಗೂ ಈಶ್ವರ ದೇವಸ್ಥಾನ ವಿನಂತಿ ಜಾಗ. ಅದು ಬಿಟ್ಟರೆ ಈ ಕಡೆ ಇರೋದು ಮನೆಗಳಿಗೆ, ಆ ಕಡೆ ಇರೋದು ಹಳೆಯ ಗ್ರಾಮ ಠಾಣ ಹೊಸಪಾಳ್ಯ. ಅದರಲ್ಲಿ ಕೂಡ ನಾನು 10 ವರ್ಷದಿಂದ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ, ಅಧ್ಯಕ್ಷರಾಗಿದ್ದೀವಿ. ನಾವು ಅದರಲ್ಲೂ ಕೂಡ ಒತ್ತುವರಿ ಮಾಡ್ಕೊಂಡಿಲ್ಲ. ನಮ್ಮ ಊರಲ್ಲಿ ಬಡವರಿದ್ದಾರೆ, ಅವರಿಗೆ ನಾನು ಅರ್ಜಿ ಹಾಕ್ಕೊಂಡಿದ್ದೀನಿ, ತಹಶೀಲ್ದಾರ್ಗೆ ಮತ್ತು ನಮ್ಮ MLA ಅವ್ರಿಗೆ ಮತ್ತು ನಮ್ಮ EO ಸಾಹೇಬ್ರಿಗೆ ಅರ್ಜಿ ಹಾಕ್ಕೊಂಡಿದ್ದೀನಿ, ಬಡವ್ರಿಗೆ ಮನೆಗಳು ಬೇಕು ಅಂತ. ಅದರಲ್ಲಿ ನಾನು ದಾರಿಗಳು ಮಾಡಿ ಮತ್ತು ಎಲ್ಲ ಸೈಟ್ಗಳು ಮಾಡಿ ನಮ್ಮೂರಲ್ಲಿರುವಂಥ ಬಡವ್ರಿಗೆ, ಯಾರಿಗೆ ಮನೆ 10 ಜನ 15 ಜನ ಅಣ್ಣ ತಮ್ಮಂದಿರು 3 ಜನ ಇರೋರಿಗೆ ಮತ್ತು ದೀನ ದಲಿತರಿಗೆ ಮನೆಗಳಿಲ್ಲ, ಜಾಗ ಇಲ್ಲ ಅಂಥವ್ರಿಗೆ ಗುರುತಿಸಿ ಅಲ್ಲಿ ಸೈಟ್ಗಳು ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಅರ್ಜಿ ಹಾಕಿದ್ದೀನಿ. ಅದು ಅರ್ಜಿನೂ ನಿಮ್ಗೆ ತೋರಿಸ್ತೀನಿ ಗ್ರಾಮ ಠಾಣೆಗೆ. ಅದರಲ್ಲೂ ನಾನು ಯಾರನ್ನೂ ಬಿಟ್ಟಿಲ್ಲ, ನಮ್ಮವ್ರನ್ನಾಗಲಿ ಇನ್ನೊಬ್ಬರನ್ನಾಗಲಿ ನಮ್ಮೂರವ್ರನ್ನಾಗಲಿ ಬಿಟ್ಟಿಲ್ಲ. ಲೀಗಲ್ ಪ್ರಕಾರ ಹೋಗೋಣ ಆಗಲಿ, ಪಂಚಾಯತಿಗೆ ಅರ್ಜಿ ಹಾಕಿದ್ದೀವಿ, ಆಗಲಿ ಸೈಟಿಗಳಾಗಲಿ ಎಲ್ರಿಗೂ ನಾನು ನೋಡಿ ಸಮಾನವಾಗಿ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅದನ್ನು ನಾವು ಯಾವುದೇ ಸರ್ಕಾರಿ ಜಾಗಕ್ಕಾಗಲಿ ಇನ್ನೊಬ್ಬರ ಜಾಗಕ್ಕಾಗಲಿ ನಾವು ಆಸೆ ಬೀಳೋರಲ್ಲ. ನಮಗೆ ದೇವ್ರು ಕೊಟ್ಟಿರೋದು ನಮ್ಗೆ ಸಾಕು. ಲೆಚ್ಚಿ ಸ್ವಾಮಿಗೆ ಏನು ತಲೆ ಕೆಟ್ಟಿದೆಯೇನೋ ಗೊತ್ತಿಲ್ಲ, ಸಿಕ್ಕಿದ್ದು ಮಾತಾಡಿದ್ದಾರೆ. ನಾನು ಅವ್ರ ಮೇಲೆ ಇದೇನು ಸಾಬೀತು ಮಾಡಿಲ್ಲ ಅಂದರೆ ಡೆಫರ್ಮೇಷನ್ ಕೇಸ್ ಹಾಕ್ತೀನಿ ಅವ್ರ ಮೇಲೆ. ಯಾರೋ ಒಬ್ರು ಹೇಳಿರ್ಬೋದು, ನೀವು ತಾವು ಬಂದು ವಾಸ್ತವಾಂಶ ತೊಗೊಬೇಕು ಸ್ವಾಮಿ. ನಾನು ಹೋಗಿ ತೊಗೊಂಡಿಲ್ವಾ ತಹಶೀಲ್ದಾರ್ ಆಫೀಸಲ್ಲಿ ಎಲ್ಲ ತೊಗೊಂಡಿಲ್ವ ಸರ್ಟಿಫೈ ಕಾಪಿ? ಒಬ್ಬ ಮಾಜಿ ಶಾಸಕರ ಮೇಲೆ ಹೇಳಬೇಕಾದ್ರೆ ನಮಗೆ ಸರ್ಟಿಫೈ ಕಾಪಿ ಇರಬೇಕು. ಸುಳ್ಳು ಸುದ್ದಿ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಸರ್ಟಿಫೈ ಕಾಪಿ ತೊಗೊಂಡಿದ್ದೀನಿ ಅವ್ರ ಮೇಲೆ ಹೇಳಬೇಕಾದ್ರೆ. ನೀವೇನೋ ಸರ್ಟಿಫೈ ಕಾಪಿ ತೊಗೊಂಡಿದ್ದೀರಾ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ದೀರಾ, ಹೆಂಗೆ ಹೇಳ್ಬಿಡ್ತೀರಿ ನೀವು ಸುಳ್ಳು ಸುದ್ದಿ? ಒಂದೇ ಒಂದು ಇಂಚಿ ಈಶ್ವರ ದೇವಸ್ಥಾನ ಜಾಗ ಒತ್ತುವರಿ ಆಗಿಲ್ಲ, ಯಾರು ಮಾಡ್ಕೊಂಡಿಲ್ಲ. ಈಶ್ವರ ದೇವಸ್ಥಾನ ಜಾಗ ಹಂಗೆ ಇದೆ. ಇದು ಏನು ಈ ರೋಡ್ ಹೋಗುತ್ತೆ, ಈ ರೋಡ್ಗೆ ಆ ಕಡೆ ನಮ್ಮ ಜಾಗ ಇದೆ, ಪಾಣಿನಲ್ಲಿ ನನ್ನ ಹೆಸರು ಬರ್ತಾ ಇದೆ. ಮಧ್ಯದಲ್ಲಿ ನಮ್ಮ ಜಮೀನು ಮಧ್ಯದಲ್ಲಿ ರಸ್ತೆ ಹೋಗುತ್ತೆ, ಆ ಕಡೆ ಇರೋ ಜಮೀನು ಈ ಕಡೆ ಜಮೀನು ನಮ್ಮದೇ ಅಲ್ವಾ? 38 ಸಬ್ 1 ನಾವು ನಿಂತ್ಕೊಂಡಿರೋ ಜಾಗ. ಆ ಮನೆಗಳೇನಿದೆ ಆ ಜಾಗ ಸರ್ವೆ ನಂಬರ್ 38 ಸಬ್ 2 ಆ ಮನೆಗಳದ್ದು. ಪಾಣಿ ಬೇಕಾದ್ರೆ ಕೊಡ್ತೀನಿ, ಬಂದು ಯಾರಾದರೂ ಲೀಗಲಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಇಲ್ಲೇನು 5 ನಂಬರ್ಗಳು ನಮ್ಮದೇ ಪಿತ್ರಾರ್ಜಿತ ಆಸ್ತಿ. ಅದು ಬಿಟ್ಟು ಈ ಸುಳ್ಳು ಆರೋಪಗಳು ಮಾಡೋದು ಇದೆಲ್ಲ BJP ಅವ್ರಿಗೆ ಬಿಡಬೇಕು. ತಾವೇನಾದರೂ ವಾಸ್ತವಾಂಶ ಇದ್ದರೆ ಹೇಳಿ, ಪರವಾಗಿಲ್ಲ, ಅದನ್ನು ತಿದ್ದುಕೊಳ್ತೀವಿ. ಇವಾಗ ನೀವು ಹೇಳಿದ್ರಲ್ಲ, ಸಾಬೀತು ಮಾಡಿರಿ, ನಾನು ಒತ್ತುವರಿ ತೆರವುಗೊಳಿಸ್ತೀನಿ, ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿಸ್ತೀನಿ ನಾನು. ಅದು ಬಿಟ್ಟು ಸುಳ್ಳು ಆರೋಪಗಳು ಮಾಡೋದು ನಿಲ್ಲಿಸಬೇಕು. ನಮಗೂ ಗೌರವ ಅನ್ನೋದಿರುತ್ತೆ. ನಮ್ಮ ಗೌರವಕ್ಕೆ ಧಕ್ಕೆ ತರೋ ವಿಚಾರಗಳು ಮಾಡಬೇಡಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು.
ನಾನು ಇದು ಕೂಡ ಇಷ್ಟರಲ್ಲಿ ಬಿಡಲ್ಲ. ಸರ್ವೆ ಮಾಡಿಸಿ, ನಾಳೆನೇ ಸರ್ವೆ ಮಾಡಿಸಿ. ನೀವು ಹೇಳಿದ್ರಲ್ಲ ತಹಶೀಲ್ದಾರ್ಗೆ ಎತ್ಕೊಂಡು ಕೊಡ್ತೀನಿ ಅಂತ, ತಹಶೀಲ್ದಾರ್ಗೂ ಕೊಡಬೇಡಿ. ಪ್ರೈವೇಟ್ ಸರ್ವೇರ್ ನಾಳೆನೇ ಕರೆಸಿ ಸ್ವಾಗತ ಮಾಡ್ತೀನಿ ನಿಮ್ಮನ್ನು. ನಾನು ಇರ್ತೀನಿ ನಿಂತ್ಕೊಂಡು ಸ್ಪಾಟಲ್ಲೇ. ಅವ್ರೇನಾದರೂ ಒತ್ತುವರಿ ಆಗೋಗಿದೆ ಅಂತ ಹೇಳಿದ್ರೆ ನಾನು ಏನಿವತ್ತು ನಾನು ಮಾಧ್ಯಮದವ್ರನ್ನ ಮತ್ತು ನಮ್ಮ ಸ್ನೇಹಿತರಾದಂಥ ನಮ್ಮ ಮಾಧ್ಯಮ ಮಿತ್ರರನ್ನು ಕರೆಸಿರೋ ವಿಚಾರ ಏನಂದರೆ, ನಿನ್ನೆ BJPಯವರು ಗ್ರಾಮಾಂತರ ಅಧ್ಯಕ್ಷರು ಲಕ್ಷ್ಮೀನಾರಾಯಣವರು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ, ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ಈಶ್ವರ ದೇವರ ವಿನಾಂತಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಸುಳ್ಳು ಸುದ್ದಿ ಅದು. ಅದಕ್ಕೆ ಅವರು ಸ್ಪಷ್ಟನೆ ಕೊಡಬೇಕು. ಅದಕ್ಕೆ ನಾನು ಈಗ ಮಾಧ್ಯಮ ಮುಖಾಂತರ ನಾನು ಇವತ್ತು ದಾಖಲೆಗಳ ಸಮೇತ ನಂದೇನಿದೆ, ನನ್ನ ಜಮೀನೇನಿದೆ, ನನ್ನ ಹೆಸರಲ್ಲಿ ಏನಿದೆ ದಾಖಲೆಗಳ ಸಮೇತ ನಾನು ಕೊಡ್ತಾಯಿದ್ದೀನಿ. ಏನಪ್ಪ ಇದು ಅವರು ಸುಳ್ಳು ಸುದ್ದಿ ಹೇಳಿದ್ದಾರೆ ಅಂದರೆ, ಈಶ್ವರ ದೇವಸ್ಥಾನ ವಿನಾಂತಿ ನಾಗಶೆಟ್ಟಹಳ್ಳಿ ಹತ್ರ 2 ಎಕರೆ ಚಿಲ್ಲರೆ ಇದೆ. ಅದರಲ್ಲಿ ಆ ಜಾಗ ಹಂಗೆ ಇದೆ, ಯಾರು ಒತ್ತುವರಿ ಮಾಡ್ಕೊಂಡಿಲ್ಲ. ನಂದು 38/1, 38/2, 38/3, 38/4 4 ನಂಬರ್ಗಳು ನಮ್ಮ ಹೆಸರಲ್ಲಿ ಬರ್ತಾಯಿದೆ. ನಾವು ಪರ್ಚೇಸಿಂಗ್ ಮಾಡಿರೋ ಲ್ಯಾಂಡು. ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದರೇ ಲಕ್ಷ್ಮೀನಾರಾಯಣ ಅವರು ಪಾಪ ಸಿಕ್ಕಿದ್ದು ಮಾತಾಡಿದ್ದಾರೆ. ಅದಕ್ಕೆ ಮಾತಾಡೋದಕ್ಕೆ ಅದಕ್ಕೂ ಒಂದು ನಾನು ಸಂಪಂಗಿ ಮೇಲೆ ಆರೋಪ ಮಾಡಿರೋದೇನೆಂದರೆ, ತೋಟಿನಾಂತಿ ಜಾಗ ನಾನು ತಾಲೂಕು ಆಫೀಸಲ್ಲಿ ಸರ್ಟಿಫೈ ಕಾಪಿ ತಗೊಂಬಂದು ಮಾಡಿರೋದು. ಸುಳ್ಳು ಸುದ್ದಿ ನಾನು ಮಾಡಿಲ್ಲ. ಇವರು ಸುಳ್ಳು ಮಾಡಿದ್ದಾರಲ್ಲ, ನಾನು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ ಇವ್ರ ಮೇಲೆ, ಸುಮ್ಮನೆ ಬಿಡಲ್ಲ ಇವ್ರನ್ನ. ನಾನು ಒಂದೇ ಒಂದು ಇಂಚು ಯಾರ್ದು ಒತ್ತುವರಿ ಮಾಡ್ಕೊಂಡಿಲ್ಲ. ಬೇಕಾದರೆ ನಮ್ಮೂರಲ್ಲಿ 150 ಮನೆಗಳಿದ್ದಾವೆ, ವಿಚಾರಿಸಿ, ಯಾರನ್ನ ವಿಚಾರಿಸಲಿ. ನಾಗರಾಜ್ ಹೆಂಗಿ ಅಂತ, ನಾಗರಾಜ್ ಏನಾದರೂ 1 ಅಡಿ 1 ಗುಂಟೆ ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ನಾಳೆನೇ ಪ್ರೈವೇಟ್ ಸರ್ವೇರ್ನ ಕರೆಸ್ಲಿ, ಪರವಾಗಿಲ್ಲ. ಗೌರ್ಮೆಂಟ್ ಸರ್ವೇರ್ ಬೇಡ, ಪ್ರೈವೇಟ್ ಸರ್ವೇರ್ನ ಕರೆಸಿ ಸರ್ವೆ ಮಾಡಿಸ್ಲಿ. ನಾನೇನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ, ಮನೆಗಳು ಕಟ್ಟಿದರೆ ಡೆಮೊಲೇಷನ್ ಮಾಡಿಸ್ತೀನಿ. ಜಮೀನು ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ಬಾಣಿ ಹೊಡ್ತು ಬಿಡ್ತೀನಿ, ನಾನು ಬಿಟ್ಬಿಡ್ತೀನಿ. ದೇವಸ್ಥಾನಕ್ಕೋ ಜಾಗಕ್ಕೆ ಹೋಗಿ ಅಷ್ಟು ಮೂರ್ಖರಲ್ಲ ನಾವು. ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋರು ನಾವು, ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋರು. ಮೊನ್ನೆ ಯಾವುದೇ ಈಶ್ವರ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ರು ನಾವು. ನಮಗೇನಕ್ಕೆ ಬೇಕು ದೇವಸ್ಥಾನ ಜಾಗ? ಸ್ವಾಮಿಗೆ ಇದ್ರ ಬಗ್ಗೆ ಅನುಭವ ಇಲ್ಲ. ನಮಗೆ ಬೇಕಾ ದೇವಸ್ಥಾನ ಕಾಸು? ನಮ್ಗೆ ಬೇಕಾ ದೇವಸ್ಥಾನ ಜಾಗ? ನಮ್ಗೇನಕ್ಕೆ ಬೇಕು ಇರೇ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಲಕ್ಷ್ಮಣನಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಸುಳ್ಳು ಸುದ್ದಿ ಮಾಡಿದ್ದಾರಲ್ಲ, ಇದಕ್ಕೆ ಪ್ರತ್ಯೇಕ ರೂಪ ನಾನು ತೋರಿಸ್ಬೇಕಲ್ಲಿ. ನಾಳೆನೇ ಬನ್ನಿ, ಪ್ರೈವೇಟ್ ಸರ್ವೇನ ಕರ್ಕೊಂಬನ್ನಿ. ಆ ಪ್ರೈವೇಟ್ ಸರ್ವೆ ಫೀಸು ನಾನು ಕೊಡ್ತೀನಿ, ನೀವು ಸರ್ವೆ ಮಾಡಿಸಿ. ನಾನೇನಾದರೂ ಒತ್ತುವರಿ ಮಾಡಿದರೆ ಅವಾಗೆ ತಿರುಗೊಳಿಸ್ತೀನಿ. ಇಲ್ಲಿದ್ರೆ ನಿಮ್ಮನ್ನೇ ಯಾವ ಥರ ನಿಮಗೆ ಉತ್ತರ ಕೊಡಬೇಕು ಹೇಳಿ? ಏಜ್ ಆಗಿದೆ, ಅರ್ಚಕರಾಗಿ ನೀವು ಸಮಾಜ ಸೇವೆ ಮಾಡ್ತಾಯಿದ್ದೀರಾ, ಅರ್ಚಕರು ನೀವು. ಸುಳ್ಳು ಮಾತುಗಳು ನಿಮ್ಮ ಬಾಯಲ್ಲಿ ಬರಬಾರ್ದು. ಏನಕ್ಕೆ ನೀವು ಸುಳ್ಳು ಮಾತುಗಳು ಹೇಳ್ತೀರಾ? ನಾನು ಕೊಟ್ಟಿರೋದು ತೋಟಿನಾಂತಿ ಅಂತ ಹೇಳ್ಬಿಟ್ಟು ಇವತ್ತು ಸಮರ್ಥನೆ ಮಾಡ್ಕೊತೀನಿ. ನಾನು ಸ್ಕೆಚ್ ಸಮೇತ ಇದೆ, ಸರ್ಟಿಫೈ ಕಾಪಿಗಳಿದ್ದಾವೆ. ನಾನು ಹೇಳಿದ್ದೀನಿ ತೋಟಿನಾಂತಿ 1 ಎಕರೆ 25 ಗುಂಟೆ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ. ನೀವು ಯಾರ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದೀರ? ಪೇಪರ್ ತೋರಿಸಿ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡೋದಲ್ಲ, ಸಿಲ್ಲುಬಲ್ಲಸ ಆರೋಪಗಳು ಮಾಡೋದು. ನಾವು ಇದನ್ನು ಆಚೆ ತಗೊಂಡು ಮಾಡಿ ನನ್ನ ಮೇಲೆ ಹೇಳ್ತಾ ಇದ್ದೀರಲ್ವಾ? ನಾನು SCಗಳಿಗೆ ನಾನು ಊರಲ್ಲೇ ಜಮೀನು ತೆಗೆದಿದ್ದೀನಿ. ಸರ್ವೆ ನಂಬರ್ 1 ಪೋಡಿಯಾಗಿ ಸರ್ವೆ ನಂಬರ್ 119 ಆಗಿದೆ. 20 ಗುಂಟೆ ಜಮೀನು ತೆಗೆದಿದ್ದೀನಿ. SCಗಳ ಮನೆ ಕಡೆ 3 ಗುಂಟೆ ಜಮೀನು ಬಂತು. SCಗಳಿಗೆ ಬಿಟ್ಕೊಟ್ಟಿದ್ದೀನಿ. ಅದು ಮಿಕ್ಕಿದ ಜಮೀನಲ್ಲಿ ನಾನು ಇದ್ದೀನಿ. ಯಾರನ್ನಾದ್ರೂ ವಿಚಾರಿಸಿ, ಅವ್ರ ಮನೆಗಳ ಹತ್ರ ಹೋಗಿ ವಿಚಾರಿಸಿ ನಾಗರಾಜ್ ಏನು ಅಂತ. SCಗಳಿಗೆ ಜಾಗ ಕೊಟ್ಟಿದ್ದೀನಿ ನಾನು. ಅಂಥವ್ರ ಮೇಲೆ ನಮ್ಗೆ ಬೇಕಾ ಸರ್ಕಾರಿ ಜಾಗ ಬೇಕಾ? ನಮಗೆ ದೇವಸ್ಥಾನ ಜಾಗ ನಮ್ಗೆ ಬೇಕಾ? ಅದಕ್ಕೆ ನಾನು ನೇರವಾಗಿ ಸಂದೇಶ ಕೊಡ್ತೇನೆ BJP ಮುಖಂಡರಿಗೆ, BJP ಬ್ಲಾಕ್ ಕಾಂಗ್ರೆಸ್ BJP ಬ್ಲಾಕ್ ಕಾಂಗ್ರೆಸ್ ರೂರಲ್ ಅಧ್ಯಕ್ಷರಿಗೆ, ಬೇತ್ಮಂಗಲ ರೂರಲ್ BJP ಅಧ್ಯಕ್ಷರಿಗೆ ನಾನು ನೇರವಾಗಿ ಅವ್ರಿಗೊಂದು ನೇರ ಒಂದು ಸಂದೇಶ ಕೊಡ್ತಾಯಿದ್ದೀನಿ. ಅವರು ನಾಳೆನೇ ಬರ್ಬೋದು. ಆ ಸರ್ವೇರ್ ಫೀಸು ನಾನು ಕಟ್ತೀನಿ. ಪ್ರೈವೇಟ್ ಸರ್ವೇರ್ನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಾನೇನಾದರೂ ಆ ಜಾಗಕ್ಕೆ ಹೋದರೆ ನಾನು ತಿರುಗೊಳಿಸ್ತೀನಿ ಅಂತ ಹೇಳ್ತಾ, ನಾನು ಇನ್ನೂ ಜಾಸ್ತಿ ಮಾತಾಡಬೇಕು. ಇವತ್ತು ನನ್ನ ಮೇಲೆ ಬಂದಿರೋ ಆರೋಪ ಮಾತ್ರ ನಾನು ಮಾತಾಡ್ತೀನಿ ಅಷ್ಟೇ. ನಮ್ಮ MLA ಬಗ್ಗೆ ಮಾತಾಡಬೇಕಾದ್ರೆ ನಾನು ಇನ್ನೂ ಜಾಸ್ತಿ ಹೇಳ್ತೀನಿ. ಅವ್ರ ಸಾಧನೆಗಳು ಇರಲಿ. ಇವತ್ತಿಗೆ ನನ್ನ ಮೇಲೆ ಏನು ಆರೋಪ ಬಂದಿದೆ ಅದ ಮೇಲೆ ಮಾತ್ರ ಇದು ಸುಳ್ಳು ಸುದ್ದಿ ಅಂತ ಹೇಳೋದಕ್ಕೆ
ನಾನು ಇವತ್ತು ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ.